ಹಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾವು ಆರಂಭದಲ್ಲಿ ಒಂದಷ್ಟು ಗ್ರಾಫಿಕ್ಸ್ಗಳನ್ನು ತೋರಿಸಿದ್ವಿ, ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಹಾಲು ಸಿಗುತ್ತೆ ಅನ್ನುವಂಥದ್ದು. ಅಂದರೆ ಕರ್ನಾಟಕದಲ್ಲಿ ಹಾಲು ಎಷ್ಟರ ಮಟ್ಟಿಗೆ ಕಲಬೆರಕೆ ಆಗಿರುತ್ತೆ ಅಂತ. ಕರ್ನಾಟಕದಲ್ಲಿ ಹಾಲು 22% ಕಲಬೆರಕೆ ಆಗಿರುತ್ತೆ ಅನ್ನುವಂಥದ್ದು. ಆದರೆ ಗೋವಾ ಪಾಂಡಿಚೇರಿಯಲ್ಲಿ ಅತ್ಯಂತ ಸ್ವಚ್ಛವಾದಂಥ ಹಾಲು ಸಿಗುತ್ತೆ, ಪರಿಶುದ್ಧವಾದಂಥ ಹಾಲು ಸಿಗುತ್ತೆ ಅನ್ನುವಂಥದ್ದು. ಹಾಲು ಎಷ್ಟು ಸೇಫ್ ಮತ್ತು ಹಾಲನ್ನು ಗಟ್ಟಿ ಮಾಡಲಿಕ್ಕೆ ಏನೇನು ಬಳಸ್ತಾರೆ ಅದರ ಬಗ್ಗೆಯೂ ಕೂಡ ನಾವು ಒಂದಿಷ್ಟು ವಿವರಗಳನ್ನು ಕೊಟ್ಟಿದ್ವಿ. ಹಾಲನ್ನು ಗಟ್ಟಿ ಮಾಡಲಿಕ್ಕೆ ಸೋಪಿನ ಪುಡಿ ಹಾಕ್ತಾರೆ, ಯೂರಿಯಾ ಬೆರೆಸ್ತಾರೆ, ಉಪ್ಪು, ಗಂಜಿ ಮತ್ತು ಕೊಬ್ಬನ್ನು ಕೂಡ ಈ ಜನಗಳು ಬಿಡಲ್ಲ, ಕೊಬ್ಬನ್ನು ಕೂಡ ಹಾಲಿಗೆ ಬೆರೆಸ್ತಾರೆ ಅನ್ನುವಂಥದ್ದು. ಇನ್ನಷ್ಟು ವಿವರಗಳನ್ನ ನೋಡೋಣ ಬನ್ನಿ. ಹಾಲು ಎಷ್ಟು ಸೇಫ್ ಅನ್ನೋದ್ರ ಬಗ್ಗೆ, ಯಾವ್ಯಾವ ಮಾದರಿಗಳನ್ನ ತಗೊಂಡ್ರು, ಯಾವ ರೀತಿ ಪರೀಕ್ಷೆ ಮಾಡಿದ್ರು ಅಂತ 71 ಮಾದರಿಗಳನ್ನು ಇಲ್ಲಿ ಪರೀಕ್ಷೆಗಳು ಅಳವಡಿಸಲಾಗಿತ್ತು. 1791 ಸ್ಯಾಂಪಲ್ಗಳ ಪರೀಕ್ಷೆಗಳನ್ನು ಇಲ್ಲಿ ಮಾಡಲಾಯಿತು. 556 ಸ್ಯಾಂಪಲ್ಗಳಲ್ಲಿ ರಾಸಾಯನಿಕ ಇರಲಿಲ್ಲ, ಅಂದರೆ ಕೆಮಿಕಲ್ ಯಾವುದು ಇರಲಿಲ್ಲ. ಅಂದರೆ 31.5%ನಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇರಲಿಲ್ಲ. ಆದರೆ 68.4%ನಲ್ಲಿ ಖಂಡಿತವಾಗಲೂ ಇತ್ತು ಅನ್ನುವಂಥದ್ದು. ಅಂದರೆ 1226 ಸ್ಯಾಂಪಲ್ಗಳಲ್ಲಿ ರಾಸಾಯನಿಕ ಇತ್ತು. ಅಂದರೆ ನಾವು ಬಳಸುವಂಥ ಏನು ಹಾಲೇನಿದೆ ಅದರಲ್ಲಿ 68.4ರಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕಗಳು ಇತ್ತು ಅನ್ನುವಂಥದ್ದು. ಇನ್ನು ಕೇವಲ ಇಷ್ಟು ಮಾತ್ರ ಅಲ್ಲ, 50ರಷ್ಟು ಸ್ಯಾಂಪಲ್ಗಳಲ್ಲಿ ಗ್ಲೂಕೋಸ್ ಇತ್ತು, ಕೆನೆ ತೆಗೆದಂಥ ಹಾಲಿನ ಒಣ ಪುಡಿ ಕೂಡ ಇತ್ತು, ಒಣಗಿದಂಥ ಪುಡಿ ಕೂಡ ಇತ್ತು ಅನ್ನುವಂಥದ್ದು. ಸೊ ಬನ್ನಿ, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ನಮ್ಮ ಜೊತೆಗೆ ಜುಬೇನ್ ಇದ್ದಾರೆ, ಜೊತೆಗೆ ಸದಾನಂದ ಮಯ್ಯ ಅವರಿದ್ದಾರೆ. ಜುಬೇನ್ ಅವರಂತೂ ಒಂದಷ್ಟು ಸಿದ್ಧ ಮಾಡ್ಕೊಂಡೇ ಇದ್ದಾರೆ, ಅವರ ಜೊತೆಗೆ ಅವರ ಸಹಾಯಕರು ಕೂಡ ಇದ್ದಾರೆ. ನೀವು ಕೂಡ ನೋಡ್ತಿರ್ಬೋದು ಅಂತ ನಾನು ಭಾವಿಸ್ತೀನಿ. ಅಂದರೆ ಹಾಲನ್ನು ಯಾವ ರೀತಿ ಪರೀಕ್ಷೆಗೆ ಒಳಪಡಿಸ್ಬೋದು, ಯಾವ ರೀತಿ ಪರೀಕ್ಷೆಗೆ ಒಳಪಡಿಸಿದ್ರು ಅವರು ಅನ್ನೋದ್ರ ಬಗ್ಗೆ. ಯಾಕಂದರೆ ಈಗ ಒಂದು ವಾರದ ಹಿಂದೆ ಅವರು ಹಲವಾರು ಒಂದಿಷ್ಟು ಬೇರೆ ಬೇರೆ ಕಂಪನಿಯ ಹಾಲುಗಳನ್ನು ಅವರು ಪರೀಕ್ಷೆಗೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಹೇಳಿದ್ರು. ಇವತ್ತು ಕೂಡ ಸಾಕಷ್ಟು ಪರೀಕ್ಷೆಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ನಂದಿನಿ ಹಾಲಲ್ಲಿ ಆ ರೀತಿಯ ಯಾವುದೇ ಒಂದು ವಿಷಕಾರಕ ವಸ್ತುಗಳು ಪತ್ತೆ ಆಗಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಜುಬೇನ್ ಹೇಳಿದ್ದಾರೆ. ಜುಬೇನ್, ನಾವು ನೋಡ್ತಾ ಇದ್ದೀವಿ, ಎಲ್ಲದನ್ನು ಕೂಡ ಸಿದ್ಧ ಮಾಡ್ಕೊಂಡೇ ಕೂತಿದ್ದೀರಿ, ಏನೇನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಹೌದು, ಇದು ಆ್ಯಕ್ಚುಲಿ ಈ ರಿಪೋರ್ಟ್ ಪೇಪರ್ನಲ್ಲಿ ಬಂದಾಗಿದ್ದ ಮೇಲೆ ನಮಗೆ ಸುಮಾರು ಕನ್ಸ್ಯೂಮರ್ ಕಾಲ್ಸ್ ಬಂದಿತ್ತು. ನಮ್ಮದು MS ರಾಮಯ್ಯ ಡ್ರಗ್ ಟೆಸ್ಟಿಂಗ್ ಲ್ಯಾಬ್ನಲ್ಲಿ ನಾವು ಕನ್ಸ್ಯೂಮರ್ಗೆ ಓಪನ್ ಇದ್ದೀವಿ. ಎನಿ ಕನ್ಸ್ಯೂಮರ್ ಕ್ಯಾನ್ ಬ್ರಿಂಗ್ ದ ಸ್ಯಾಂಪಲ್, ನಾವು ಟೆಸ್ಟ್ ಮಾಡಿಕೊಡ್ತೀವಿ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಮಗೆ ಸುಮಾರು ಸ್ಯಾಂಪಲ್ಸ್ ಲಾಸ್ಟ್ 2 ಡೇಸ್ನಲ್ಲಿ ಬಂದಿದ್ರಲ್ಲಿ ನಾವು ನಂದಿನಿನೂ ಬಂದಿತ್ತು. ಬಟ್ ಅದರಲ್ಲಿ ನಾವು ಯಾವುದೇ ಥರ ವಿ ಹ್ಯಾವ್ ಆಲ್ ಎಷ್ಟು ಟೆಸ್ಟ್ ಪ್ರಿಸ್ಕ್ರೈಬ್ ಮಾಡಿದ್ದು ಅಷ್ಟೆಲ್ಲ ಮಾಡಿದ್ದೀವಿ. ಯೂರಿಯಾ ಟೆಸ್ಟು, ಸ್ಟಾರ್ಚ್ ಟೆಸ್ಟು, ಆಮೇಲೆ ಹೈಡ್ರೋಜನ್ ಪೆರಾಕ್ಸೈಡ್, ಫಾರ್ಮಾಲ್ಡಿಹೈಡ್, ಪ್ರಿಸರ್ವೇಟಿವ್ಸ್ ಥರ ಆ್ಯಡ್ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ನಾವು ಮಾಡಿದ್ದೀವಿ. ಸೊ ಗುಡ್ ನ್ಯೂಸ್ ಏನು ಅಂದರೆ ಬ್ರ್ಯಾಂಡೆಡ್ ಪ್ಯಾಕ್ಡ್ ಮಿಲ್ಕ್ನಲ್ಲಿ ಯಾವುದೇ ಥರ ಕಲಬೆರಕೆ ನಾವು ಕಂಡು ಹಿಡ್ದಿಲ್ಲ. ಅಂದರೆ ಇಲ್ಲ ಅಂತ, ವಾಟ್ ಎವರ್ ವಿ ಹ್ಯಾವ್ ಟೆಸ್ಟೆಡ್ ನೆಗೆಟಿವ್ ಆಗಿತ್ತು. ಬಟ್ ಪ್ರಾಬ್ಲಮ್ ಬಂದಿರೋದು ಲೂಸ್ ಮಿಲ್ಕ್ನಲ್ಲಿ. ಈ 20% ಅಂತ ನೀವು ತೋರಿಸಿದ್ರಲ್ಲ ಕರ್ನಾಟಕದಲ್ಲಿ, ನಮ್ಮದೊಂದು ಅಭಿಪ್ರಾಯದಲ್ಲಿ ದಿಸ್ 20% ಇಸ್ ಐದರ್ ನಾನ್ ಬ್ರ್ಯಾಂಡೆಡ್ ಆರ್ ಲೂಸ್ ಮಿಲ್ಕ್. ಯಾಕಂದರೆ ಅದರಲ್ಲಿ ನಾವು ಟೆಸ್ಟ್ ಮಾಡಿದ್ವಿ, ಐ ಥಿಂಕ್ ಅಬೌಟ್ 3 or 4 ಆಫ್ ದ ಲೂಸ್ ಬ್ರ್ಯಾಂಡ್ಸ್ ನಾವು ಮಾಡಿದ್ರಲ್ಲಿ 4 ಫೇಲ್ ಆಯಿತು ಅಂತ ಹೇಳಬೇಕು. ಸೊ ಇದೆಲ್ಲ ಟೆಸ್ಟ್ ಮಾಡೋಕ್ಕೆ ನಮಗೆ ಒಂದು ಫೆಸಿಲಿಟಿ ಇಲ್ಲ. ಅಂದ್ರೂ ನಾವು ಈಗ ನಾವು ಮಾಡೋಕ್ಕೆ ಯಾಕೆ ಡಿಸೈಡ್ ಮಾಡಿದ್ವಿ ಅಂದರೆ, ಈಗ ನಾವು ಮನೆಯಲ್ಲಿ ನಾವು ನಂದಿನಿ ತಗೊಳ್ತೇವೆ. ಸೊ ನಮಗೆ ಅದ್ರ ಮೇಲೆ ಕಂಟ್ರೋಲ್ ಇದೆ. ಐ ಥಿಂಕ್ ಒಂದು 90% ಮನೆಗಳಲ್ಲಿ ನಂದಿನಿನೇ ಉಪಯೋಗಿಸ್ತಾರೆ. ಬಟ್ ನಾವು ಈಗ ಹೋಗೋದು ರೂಟ್ನಲ್ಲಿ ಇಲ್ಲ ಹೋಗೋದು ದಾರಿನಲ್ಲಿ ನಮಗೊಂದು ಟೀ ಕುಡಿಬೇಕು ಅನಿಸುವಾಗ ನಾವು ಈ ರೋಡ್ ಸೈಡ್ ಟೀ ಸ್ಟಾಲ್ಸಲ್ಲಿ ಹೋಗ್ತೀವಲ್ಲ, ಅಲ್ಲಿ ನಮಗೆ ಪ್ರಾಬ್ಲಮ್ ಬರೋದು. ಯಾಕಂದರೆ ಅಲ್ಲೆಲ್ಲ ಅವರು ಉಪಯೋಗಿಸಿ 3 ಸ್ಟಾರ್ ಸ್ಮಾಲ್ ಹೋಟೆಲ್ಸ್ ಅಂತಾರಲ್ಲ, ನಾವು ಹೋಗೋದು ರೂಟ್ನಲ್ಲಿ, ಅಲ್ಲಿ ಅಂಥ ಹೋಟೆಲ್ಸ್ ಎಲ್ಲ ಯಾರೂ ಈ ಥರ ಪ್ಯಾಕೆಟ್ ಮಿಲ್ಕ್ ಯೂಸ್ ಮಾಡೋದು ನಾನು ನೋಡಲಿಲ್ಲ. ಯೂಸ್ ಮಾಡ್ತಾ ಇರೋಲ್ಲೋ ಗೊತ್ತಿಲ್ಲ. ಬಟ್ ಅವ್ರು ಐ ಥಿಂಕ್ ಅಬೌಟ್ 70 to 80% ಅವರೆಲ್ಲ ಯೂಸ್ ಮಾಡೋದು ಲೂಸ್ ಮಿಲ್ಕ್. ಸೊ ಅಂಥ ಒಂದು ಲೂಸ್ ಮಿಲ್ಕ್ ನಾವು ತೊಗೊಂಡಿದ್ದೀವಿ ಟೆಸ್ಟಿಗೆ. ನೀವು ನೋಡ್ಬೋದು, ಆ ಬಾಟ್ಲಲ್ಲಿದೆ. ಸೊ ಇದರಲ್ಲಿ ಏನಾಗಿದೆ ಅಂದರೆ, ಈಗ ನಾವು ಪುಟ್ ಬಾಟ್ಲಲ್ಲಿ ಅದರಲ್ಲಿ ಈಗ ಏನು ಅಂದರೆ, ನಾವು ಹೋಟೆಲಲ್ಲಿ ಹೋಗುವಾಗ ನಾವು ನೋಡಿರ್ತೀವಿ, ಅವ್ರು ನೋಡ್ತಾರೆ ಈಗ ಟೀ ಕುಡಿಯುವಾಗ ಥಿಕ್ ಆಗಿದೆಯಾ ಇಲ್ವೋ ಅಂತ ಒಂದು ಪರ್ಸೆಪ್ಷನ್. ಥಿಕ್ನೆಸ್ ಜಾಸ್ತಿ ಇದ್ರೆ ಒಳ್ಳೆ ಕ್ವಾಲಿಟಿ ಇದೆ ಅಂತ ನಮ್ದೊಂದು ಕಸ್ಟಮರ್ದೊಂದು ಅಭಿಪ್ರಾಯ ಬಂದಿದ್ದಕ್ಕೆ ಅದನ್ನ ಡೀಲ್ ಮಾಡೋಕ್ಕೆ ಇವರು ಮಿಲ್ಕ್ದು ಥಿಕ್ನೆಸ್ ಇನ್ಕ್ರೀಸ್ ಮಾಡೋಕ್ಕೆ ಸೋಪ್
ಇಲ್ಲ ಸೋಡಾ ಥರ ಆ್ಯಡ್ ಮಾಡ್ತಾರೆ. ಸೊ ಅದು ಆ್ಯಡ್ ಮಾಡಿ ಅಫ್ಕೋರ್ಸ್ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಫಾರ್ ದ ಬಾಡಿ. ಬಟ್ ಅದ್ರ ಯಾರು ಅಷ್ಟೊಂದು ಯೋಚನೆ ಮಾಡ್ತಾ ಇರಲಿ, ಅದು ಇದುವರೆಗೂ ಯಾರು ಮಾಡಲಿಲ್ಲ. ಈ ರಿಪೋರ್ಟ್ ಬಂದಾಗಿದ್ಮೇಲೆ ಸ್ವಲ್ಪ ಮಾಡ್ತಾರೇನೋ ಗೊತ್ತಿಲ್ಲ. ಬಟ್ ಫಾರ್ ದಿ ಡೆಮೋ ನಾವು ಅದನ್ನೇ ತೊಗೊಂಡು ಲೂಸ್ ಮಿಲ್ಕೆ ತೊಗೊಂಡಿದ್ದೇವೆ. ಈ ಟೆಸ್ಟ್ ಬಂದ್ಬಿಟ್ಟು ಇಟ್ ಈಸ್ ಅ ಟೆಸ್ಟ್ ಫಾರ್ ಟು ಸಿ ದ ಪ್ರೆಸೆನ್ಸ್ ಆಫ್ ಸೋಡಾ, ವೆದರ್ ಆರ್ ಎನಿ ಕೈಂಡ್ ಆಫ್, ಆಸ್ ಯು ನೋ ಸೋಪ್ ಅಂದ್ರೆ ಆಲ್ಕಲೈನ್ ಆಗಿರುತ್ತೆ, ಇಟ್ ಇಸ್ ಸೋಡಾ ಬೇಸ್ಡ್ ಡಿಟರ್ಜೆಂಟ್ ಅಂತಾರೆ. ಸೊ ಇದರಲ್ಲಿ ರೆಸಾಸಿನಾಲ್ ಅಂತ ಒಂದು ಕೆಮಿಕಲ್ ಬರುತ್ತೆ, ರೋಸಾಲಿಕ್ ಆಸಿಡ್ ಅಂತ, there are different chemicals which are added. So ಇದರಲ್ಲಿ ಈ ತರ ಒಂದು ಸೋಡಾ ಮಿಕ್ಸ್ ಆಗಿದ್ರೆ, ಫಾರ್ ಥಿಕ್ನಿಂಗ್ ಪರ್ಪಸ್ಗೆ ಸೋಡಾ ಮಿಕ್ಸ್ ಆಗಿದ್ದಿದ್ರೆ, ಇದು ಆ್ಯಡ್ ಮಾಡಿದ್ದ ಒಂದು ಸಂದರ್ಭದಲ್ಲಿ ಇಟ್ ವಿಲ್ ಟರ್ನ್ ಡೀಪ್ ಪಿಂಕ್, ಮೆಜೆಂಟಾ ತರ ಒಂದು ಕಲರ್ ಬರುತ್ತೆ. ಯು ಕ್ಯಾನ್ ಸಿ ದ ಸೊಲ್ಯೂಷನ್ ಬೇಸಿಕಲಿ ಇಸ್ ಆಲ್ಮೋಸ್ಟ್ ಕಲರ್ಲೆಸ್ ಅಂತ ಹೇಳ್ಬೋದು. ಇದರಲ್ಲಿ ಲೈಟ್ ಬ್ಲೂಯಿಶ್ ಟಿಂಜ್ ಇರುತ್ತೆ. ಹಾಗೆ ಎತ್ತಿಟ್ಕೊಂಡು ತೋರಿಸಿ ಅದನ್ನು. ಆ್ಯಂಡ್ ನೀವು ಮಿಲ್ಕ್ ಕಲರ್ ಗೊತ್ತಿದೆ, ಇಟ್ ಇಸ್ ಪ್ಯೂರ್ ವೈಟ್. ಸೊ ಇದರಲ್ಲಿ ನಾವು ಆ್ಯಡ್ ಮಾಡೋ ಥರ ಏನೂ ಇಲ್ಲ, ನೀವು ಮುಂದೆನೇ ತೋರಿಸ್ತಾ ಇದ್ದೀವಿ. ನೀವು ಟೀಗೆ ಹೋಗಿ ನೀವು ಹೋಟ್ಲಲ್ಲಿ ಕೇಳ್ತಾರಲ್ಲ, ಅವಾಗ ನೀವೇನು ಕುಡಿತಾ ಇದ್ರಿ ಅಂತ ಗೊತ್ತಾ. ಎಲ್ಲ ಹೋಟ್ಲ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಾಳೆ ಇಲ್ಲ ನೀವೆಲ್ಲ ಇದನ್ನ ತೋರಿಸಾದ್ಮೇಲೆ ನಾವು ಇಂಥದ್ದೊಂದು ಯೂನಿಟ್ ತಗೊಂಡು ಯಾವ್ದಾರ ಹೋಟ್ಲ್ ಕಾಫಿಗೆ ಹೋಗ್ತೀವಿ ಅಂತಂದ್ರೆ ಒಂದಿಷ್ಟು ಟೆಸ್ಟ್ ಮಾಡ್ಕೊಂಡು ಕುಡಿಬೇಕು ಅಂತ. ಇಲ್ಲ, ಅವೇರ್ನೆಸ್ ಆಗ್ಬೇಕು. ಸಿ ಎನಿಥಿಂಗ್ ಔಟ್ ಆಫ್ ನಾರ್ಮಲ್ ಇಸ್ ಅಬ್ ನಾರ್ಮಲ್ ಅಂತಾರಲ್ಲ, ಅದೇ ಥರ ನಾವು ನಾರ್ಮಲ್ ಆಗಿ ಏನು ಈಗ ಹಾಲ್ ಅಂದ್ರೆ ನಮ್ಗೆ ಗೊತ್ತಿದೆ ಯಾವ ತರ ಇರಬೇಕು ಏನು. ಈಗ ಏನಾಗ್ತಿರ ತಾವು, ಇದು ನಾವು ಇದು ರಿಯೇಜೆಂಟ್ ನ ಡಿಸಾಲ್ವ್ ಮಾಡಕ್ಕೆ ಆಲ್ಕೋಹಾಲ್ ಸಾಲ್ವೆಂಟ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಆ ಸಾಲ್ವೆಂಟ್ ಇಸ್ ರಿಕ್ವೈರ್ಡ್ ಟು ಡಿಸಾಲ್ವ್ ದಟ್ ರಿಯೇಜೆಂಟ್. ಕೆಮಿಸ್ಟ್ರಿ ಪಾರ್ಲೆನ್ಸ್ ಅಲ್ಲಿ ಸಾಲ್ವೆಂಟ್ ಅಂತೀವಿ. ಸೊ ಅದು ಆಡ್ ಮಾಡಿದ್ರು ಯು ಕ್ಯಾನ್ ಸಿ ದರ್ ನೋ ಚೇಂಜ್ ಅಟ್ ಆಲ್. ಇಟ್ ಜಸ್ಟ್ ಅಷ್ಟು ತಿಕ್ಕಿದೆ ನೋಡಿ. ಇದು ನೋಡಿದ್ರೇನೆ ನಮ್ಮ ಡಾಕ್ಟರ್ ಮಯ್ಯ ಅವ್ರು ಹೇಳ್ಬೋದು, ಇಷ್ಟು ಥಿಕ್ನೆಸ್ ಹಾಲಿಗೆ ಬರುತ್ತಾ ಅಂತ ಕೇಳಿ ನೋಡಿ, ಬರೋಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನ್ಯಾಚುರಲ್ ಅಂದ್ರೆ ಏನು ಸ್ಪೆಷಲ್ ತರ ಕೌ ಇರುತ್ತೆ, ಇಲ್ಲ ಅಂದ್ರೆ ಎಮ್ಮೆ ಇರುತ್ತೆ, ಇಲ್ಲ ಅಂದ್ರೆ ಇದರಲ್ಲಿ ಡೆಫಿನೆಟ್ಲಿ ಅದು ನೋಡಿದ್ರೇನೆ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಕಲಬುರಗಿ ಹಾಗೆ ಆಗಿದೆ. ಯಾಕಂದ್ರೆ ಇಷ್ಟು ತಿಕ್ ಬರೋಕ್ಕೆ ಹಾಲಿನಲ್ಲಿ ಸಾಧ್ಯತೆ ಇಲ್ಲ. ಸೊ ಅದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗಿದೆ. ಅದಕ್ಕೆ ನಾವು ಅದನ್ನೇ ಸ್ಯಾಂಪಲ್ ತೊಗೊಂಡು ಬಂದಿದ್ವಿ. ಸೊಲ್ಯೂಷನ್ ಹಾಕಿ ಇದು ಡೈರೆಕ್ಟ್ ಫಸ್ಟ್ ಸೊಲ್ಯೂಷನ್ ಹಾಕಿದ್ರು. ಮುಂಚೆ ಎಲ್ಲ ಸ್ಟಾರ್ಚ್ ಆ್ಯಡ್ ಮಾಡ್ತಾ ಇದ್ರು. ಅಂದರೆ ಈಗ ನಮ್ಮದು ಲೋಕಲ್ ಗೌರ್ಮೆಂಟ್ ಲ್ಯಾಬ್ಸ್ನೆಲ್ಲ ಸ್ಟಾರ್ಚ್ ಕಂಡುಹಿಡಿಯೋಕ್ಕೆ ಭಾರಿ ಈಸಿ. ಜಸ್ಟು ಐಡಿನ್ ಆ್ಯಡ್ ಮಾಡೋಕೆ ಅದು ತುಂಬ ಈಸಿ ಆಗಿದ್ದಕ್ಕೆ ಈಗ ಐ ಥಿಂಕ್ ಒಂದು 2007 ಆಗಿದ್ಮೇಲೆ ಒಂದು 90% ಎಲ್ಲ ಸ್ಟಾರ್ಚ್ ಸ್ಟಾಪ್ ಮಾಡಿದ್ರೆ. ಡಿಟೆಕ್ಟ್ ಮಾಡೋಕ್ಕೆ ಈಸಿ ಅಂದರೆ ಈ ಥರ ನೀವು ಹೇಳಿದ ಥರ ಜೋಬ್ನಲ್ಲಿ ಹಾಕ್ಕೊಂಡು ಹೋಗ್ಬೋದು, ಅಲ್ಲೇ ಆ್ಯಕ್ಟ್ ಮಾಡಿ ಅಲ್ಲೇ ಪಾಸಿಟಿವ್ ಬರುತ್ತೆ. ಸೊ ಕಂಡುಹಿಡಿಯೋಕ್ಕೆ ಈಸಿ ಅಂತ ಗೊತ್ತಾಗಿದ್ಮೇಲೆ ಯು ಕ್ಯಾನ್ ಸಿ ಯಾವ ಥರ ಸ್ಟಾರ್ಚ್ಗಳನ್ನ ಆ್ಯಡ್ ಮಾಡ್ತಾಯಿದ್ರು. ಒರಿಜಿನಲಿ ನಿಮ್ಗೆ ಆ್ಯಕ್ಚುಲಾಗಿ ಅರಾರೋಟ್ ಪೌಡ್ರ್ ಯೂಸ್ ಮಾಡ್ತಾಯಿದ್ರು. ಅರಾರೋಟ್ ಪೌಡ್ರು, ವೀಟ್ ಫ್ಲೋರು, ಕಾರ್ನ್ ಫ್ಲೋರು ನೋಡಿ. ಸೊ ಇದು ನಾವು ಏನು ಮಾಡ್ತಾ ಇದ್ದೀವಿ, ಯಾವ ಥರ ಮಾಡ್ತಾ ಇದ್ದೀವಿ, ನಮ್ದು ಈ ಥರ ಒಂದು ಟೆಸ್ಟಿಂಗ್ ಫೆಸಿಲಿಟಿ ಪಬ್ಲಿಕ್ಗೆ MS ರಾಮಯ್ಯ ಇನ್ಸ್ಟಿಟ್ಯೂಟ್ದು ಪಬ್ಲಿಕ್ಗೆ ಓಪನ್ ಆಗಿದ್ದಕ್ಕೆ ಇದೇ ಕಾರಣ. ಯಾಕಂದರೆ ಸೊ ದ್ಯಾಟ್ ಪಬ್ಲಿಕ್ ಇಸ್ ಹೆಲ್ಪ್ಡ್. ನಮ್ದು ರಾಮಯ್ಯ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ನಾವು ದಿಸ್ ಇಸ್ ನಾಟ್ ಅ ಬ್ಲೇಮಿಂಗ್ ಎಕ್ಸಸೈಸ್. ನಾವು ಯಾರಿಗೂ ತಪ್ಪಂತ ನಾವು ಹೇಳ್ತಾ ಇಲ್ಲ. ನಮ್ಮ ಹತ್ರ ಬರೋದು ಸ್ಯಾಂಪಲ್ನ ನಾವು ಕನ್ಸ್ಯೂಮರ್ಗೆ ಹೇಳ್ತೀವಿ, ಇದು ಸೇಫ್ ಆರ್ ನಾಟ್, ಇಸ್ ಇಟ್ ಕರೆಕ್ಟ್ ಆರ್ ನಾಟ್. ಆಮೇಲೆ ನೀವೇನು ಡಿಸೈಡ್ ಮಾಡ್ತೀರಾ ದಟ್ ಇಸ್ ಅಪ್ ಟು ಯು. ಇದ್ರ ಬಗ್ಗೆ ಏನು ಹೇಳ್ತೀರಿ ಇವಾಗ? ಇದು ಡಾಕ್ಟರ್ ಮಯ್ಯ ಇಸ್ ಮೋರ್ ಅಂದ್ರೆ ನಾವೆಲ್ಲ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಸ್ವಲ್ಪ ಎತ್ತು ತೋರಿಸ್ಬಿಡಿ. ಹಾಗೆ ಯೂಶುವಲ್ ಆಗಿ ನಿಮಗೆ ಈ ಥರ ಬಂದರೆ ಸೋಡಿಯಂ ಬೈಕಾರ್ಬನೇಟ್ ಆ್ಯಡ್ ಮಾಡಿರ್ತಾರೆ, 100% ಆ್ಯಡ್ ಮಾಡಿರ್ತಾರೆ. ಬಟ್ ಪರ್ಪಸ್ ನಿಮಗೆ ಬರೀ ದಪ್ಪ ಆಗ್ಲಿಕ್ಕೆ ಮಾತ್ರ ಅಲ್ಲ. ಹಾಲು ಹೊಡಿತದಲ್ಲ, ನಾನು ಹೇಳಿದ್ನಲ್ಲ 2 ಗಂಟೆ ಒಳಗಡೆ 3 ಗಂಟೆ ಒಳಗಡೆ ಅದನ್ನು ಫ್ರೀಸ್ ಮಾಡ್ಬೇಕಂತ ಹೇಳ್ತೀವಲ್ಲ, ಅಂದ್ರೆ 4 ಡಿಗ್ರಿ ತರಬೇಕಂತ ಹೇಳ್ತೀವಲ್ಲ. ಯಾರು ತರೋದಿಲ್ವೋ ಪ್ಯಾಶ್ಚರೈಸ್ ಆಫ್ಟರ್ 6 ಅವರ್ಸ್ ಮಾಡ್ತಾರಲ್ಲ, ಅವಾಗ ಹೊಡೆಯೋ ಚಾನ್ಸಸ್ ಇರ್ತದೆ, ಅವಾಗ ಇದನ್ನ ಆ್ಯಡ್ ಮಾಡ್ತಾರೆ. ಸೊ ಅದರಲ್ಲಿ ಸೋಡಿಯಂ ಬೈಕಾರ್ಬನೇಟ್ ಸೇರ್ಕೊಂಡಿದೆ. ಹಂಗಾರೆ ನೀವು ನೋಡ್ತಾ ಇದ್ದೀರಲ್ಲ, ಏನು ದುರಂತ ಸಂಗತಿ ನೋಡಿ. ಬಹುಶಃ ಇದು ದೇಹದ ಒಳಗಡೆ ಹೋದ್ರೆ ಏನೇನಾಗ್ಬೋದು ಸರ್? ಫಸ್ಟ್ ಆಫ್ ಆಲ್ ಇಟ್ ಇಸ್ ಅ ಕೆಮಿಕಲ್. ಒಂದು ಕೆಮಿಕಲ್ಗೆ ಒಂದು ಲಿಮಿಟ್ ಇದೆ. PPM ಲಿಮಿಟಲ್ಲಿ ಒಳಗೆ ಹೋದರೆ ಏನೂ ಆಗಲ್ಲ, ಅಷ್ಟೊಂದು ಏನಿಲ್ಲ. ಬಟ್ ನಾವು ಸೋಪು ತಿಂದಂಗೆ ಈಕ್ವಲೆಂಟ್. ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಫುಡ್ ಟೆಕ್ನಾಲಜಿನಲ್ಲಿ ನಾವು ಈ ಥರ ಆಲ್ಕಲೈನ್ ಯೂಸ್ ಮಾಡ್ತೀವಲ್ಲ, ಸೋಡಿಯಂ ಬೈಕಾರ್ಬನೇಟ್, ಇದನ್ನು ಅಡಿಟಿವ್. ಆ ಅಡಿಟಿವ್ ಯೂಸ್ ಮಾಡಬೇಕಾದ್ರೆ ಅದಕ್ಕೆ ಕಾಂಪನ್ಸೇಟಿಂಗ್ ಆ್ಯಸಿಡ್ ಇರಬೇಕಂತ ಹೇಳ್ತೀವಿ. ಆವಾಗ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕ್ ಕಾರ್ಬನ್ ಡೈಆಕ್ಸೈಡಿಗೆ ಹೊರಗಡೆ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ತೇಗ್ ಬರೋದು, ಇದೆಲ್ಲ ತುಂಬ ಅನೀಸಿನೆಸ್ ಹೊಟ್ಟೆದು ಶುರುವಾಗೋದು ನಿಮಗೆ ಬರೀ ಸೋಡಾ ಮಾತ್ರ ಹಾಕಿದ್ರೆ. ಸೋಡಕ್ಕೆ ಕರೆಕ್ಟಾಗಿ ಅದಕ್ಕೆ ಪರ್ಸೆಂಟೇಜ್ ನಿಮಗೆ ನಿಮಗೆ ಆ್ಯಸಿಡ್ ಇರಬೇಕು. ಆ್ಯಸಿಡ್ ಇಲ್ಲ ಅಂತ ಹೇಳಿದ್ರೆ ಅವಾಗ ಈ ಪ್ರಾಬ್ಲಮ್ ಶುರು ಆಗುತ್ತೆ. ಎಸ್ ಸರ್, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ನಿಜಕ್ಕೂ ಭಾಳ ಇಂಟ್ರೆಸ್ಟಿಂಗ್ ಸಂಗತಿ. ನೋಡಿದ್ರಲ್ಲ ಯಾವ ರೀತಿ ಹಾಲಿನ ಪರೀಕ್ಷೆಗಳನ್ನ ಪಡಿಸಿದ್ರು, ಅದರ ಕಲರ್ ಯಾವ ರೀತಿ ಆಯಿತು,
ಅದರಲ್ಲಿ ಯಾವ ವಸ್ತುಗಳನ್ನು ಬೆರೆಸಿರ್ತಾರೆ, ಅದರ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು, ಅದೆಲ್ಲದರ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಇನ್ನಷ್ಟು ಕೂಡ ಮಾತಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.